Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮಗಳನ್ನ ಕರ್ಕೊಂಡು ಬರಕ್ಕೆ ಅಂತ ಒಡವೆ ಆಮೇಲೆ ಎಲ್ಲ ಒಂದ್ಸರಿ ಹಾ ಹೇಳಿ ರುಕ್ಮಿಣಿ ಅವ್ರು ಹೇಳಿ. ಒಡವೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 1-2 ಬಾಕ್ಸ್ ಕಳಿಸ್ದೆ ಮೇಡಮ್. ಆಮೇಲೆ ಅದನ್ನ ಹಾಕೊಂಡ್ಬಿಟ್ಟು ಇದು 2-3 ಫಂಕ್ಷನ್ ಕರ್ಕೊಂಡು ಹೋಗ್ಬಿಟ್ಟು ಇದು ವಾಪಸ್ ಕೊಟ್ಬಿಟ್ಟು ಮತ್ತೆ ತಗೊಂಬ ಅಂತ ಕೊಟ್ಟು ಕಳ್ಸಿದ್ಲು. ಆಮೇಲೆ ಬೇರೆ ಸೆಟ್ ಕೊಟ್ಟೆ, ನಂದು ಎಲ್ಲ ಹಾಕ ಹೋಗಮ್ಮ ಅಂತ ಕೊಟ್ಟು ಕಳಿಸ್ದೆ. ಆಮೇಲೆ ಅದು ಸಾಲದು. ಅದನ್ನ ನೋಡ್ತಾ ನೋಡ್ತಾ ಅವ್ರಿಗೆ ಆಸೆ ಬಂದ್ಬಿಡ್ತು. 1.5 ಲಕ್ಷ ತಿಂಗಳಿಗೆ ಅವರು ದೊಡ್ಡ ಸೊಸೆಯವರು ಹುಟ್ಟಿದ ಮನೆಯವರು ಹಾಕೋರಂತೆ. ಅದ್ ನಮ್ಗೆ ಗೊತ್ತಿಲ್ಲ. ಆಮೇಲೆ ನೀನು ಹಾಕ್ಸ್ಕೋ. ಆಮೇಲೆ ನಾವು ಹೋದಾಗ ಮಾತಾಡಿದ್ರೆ ಸೋಮವಾರ ಅವರು ದೊಡ್ಡ ಮಗ ನಗಿತಾನೆ, ಮೇಡಮ್ ಯಾವ 1.5 ಲಕ್ಷನೂ ಹಾಕಿಲ್ಲ, ಯಾಕೆ ಸೂರಜ್ ಸುಳ್ಳು ಹೇಳಿದ್ದು ಅಂತ ಅವನಿಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ತಾಯಿ ಮಗ ಮಾಡಿರೋ ಪ್ಲಾನ್ ಇದು. ಆದ್ರೆ ಅವ್ರ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಅವ್ನ ಲೈಫ್ ಹಾಳು ಮಾಡ್ಬಿಟ್ಟ ಮೇಡಮ್. ದುಡ್ಡು ಸೈಟ್ ಬರ್ಸ್ಕೊ. ಯಾರನ್ನ 2 months ಅಲ್ಲಿ ಸೈಟು, ಕಾರು, ಒಡವೆ ಎಲ್ಲ ಕೊಡ್ತಾರ ಮೇಡಮ್. ದಿನ ಅದೇ ಕೆಲ್ಸ ಅಂತೆ. ಒಂದು ಓಲೆ ಇಕ್ಕೊಂಡ್ರೆ ಎಷ್ಟ್ ಸೆಟ್ ಇದೆ, ನಿನ್ನ ಹತ್ರ ಎಷ್ಟು ಒಡವೆ ಇದೆ, ಎಷ್ಟಿದೆ ಅಂತ. ಅವ್ನ್ ತಾಳಿ ಕಟ್ಟೋರ್ಗು ಪ್ಲಾನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಮೇಲೆ ಅವ್ರಿಗೆ ಚೆನ್ನಾಗಿ ಪ್ಲಾನ್ ಆಗ್ಬಿಟ್ಟಿತ್ತು. ರುಕ್ಮಿಣಿ ಅವರ ಅವತ್ತು ಮಗಳನ್ನ ಕರ್ಕೊಂಡು ಬರಕ್ಕೆ ಅಂತ ಹೋಗ್ತೀರಿ ನೀವು. ಮುಂಚೆ ಬಂದು ಪೊಲೀಸ್ ಸ್ಟೇಷನ್ ನೀವು ಮಗಳನ್ನ ಕರ್ಕೊಂಡು ಬರಕ್ಕೆ ಮಗಳು ಫೋನ್ ಮಾಡಿದ್ಲು ಅಂತ ಹೇಳಿ ಅವಳ ಮನೆಗೆ ಹೋಗ್ತೀರಿ ಶ್ರೀಲಂಕಾದಿಂದ ಬಂದ ಮೇಲೆ. ಬಂದಾಗ ತುಂಬಾ ಮಾತುಕತೆ ಇಲ್ಲ ಮೇಡಮ್, ಅದು ನಾನು ಹೇಳಿಲ್ಲ ಒಂದು ವಿಷಯ ಆಗತ್ತೆ. ಅದು ನನ್ ಮಗಳೆಲ್ಲ ಮೇಡಮ್ ಫೋನ್ ಮಾಡಿದ್ ಕರ್ಕೊಂಡ್ ಹೋಗ್ರಿ ಅಂತ. ಅವತ್ತಿಂದಿನ ದಿವ್ಸ ಭಾನುವಾರ ಏರ್ಪೋರ್ಟ್ ಅಲ್ಲಿ ಕೂರ್ಸಿದ್ದ ಅಂತ ಹೇಳಿಲ್ವಾ ನಮ್ಮ ಮಗುನ. ಹೌದು ಅವತ್ತು ಅವನು ಅವ್ರ ಅಮ್ಮಗೆ ಏನ್ ಹೇಳಿದಾನೆ, ಟಾರ್ಚರ್ ಕೊಡ್ತಾ ಇದ್ದಾಳೆ ನನ್ಗೆ ಅಂತ ಹೇಳಿದಾನೆ. ಆಮೇಲೆ ಏನ್ ಟಾರ್ಚರ್ ಅಂದ್ರೆ, ಅದು ನನ್ ಕೈಯಾದ್ರೂ ಹಿಡ್ಕೋ, ನನ್ ಕೈಯಾದ್ರೂ ಟಚ್ ಮಾಡು ಅಂತ ಕೇಳಿದಾಳೆ. ಅದು ಇವ್ರಿಗೆ ಟಾರ್ಚರ್ ಅಂತೆ. ಅವ್ರ ಅಮ್ಮನ ಫೋನ್ ಮಾಡಿ, ಅಮ್ಮ ಈ ತರ ನನ್ ಮುಟ್ಟು ಕೈ ಹಿಡ್ಕೋ ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ಲಂತೆ. ಆಮೇಲೆ ನಮ್ಮ ಅಕ್ಕನಿಗೆ ಅವ್ರು ಫೋನ್ ಮಾಡಿದಾರೆ. ನಾನ್ ಹಿಂದಿನ ದಿವ್ಸ ರೆಸಾರ್ಟ್ಗೆ ಹೋಗಿದ್ದೆ, ಅವತ್ತಿರ್ಲಿಲ್ಲ ಮನೇಲಿ. ನಮ್ಮ ಅಕ್ಕಗೆ ಫೋನ್ ಮಾಡಿದ್ದಾರೆ, ನಿನ್ ಮಗಳು ಟಾರ್ಚರ್ ಏನ್ ಟಾರ್ಚರ್ ಅಂತ ನಮ್ಮ ಅಕ್ಕ ಕೇಳಿದ್ದಾರೆ. ಏನ್ ಟಾರ್ಚರ್ ಅಂದ್ರೆ, ಅದೇ ನನ್ ಕೈ ಮುಟ್ಟು ನನ್ನ ಪ್ರೀತಿಯಿಂದ ಮಾತಾಡ್ಸು ಅಂದ್ರೆ ಅವ್ರಿಗೆ ಟಾರ್ಚರ್ ಆಗಿತ್ತು. ಅವಳಿಗೆ ಎಣ್ಣೆ ಅಲ್ಲ ಮೇಡಮ್, ಅವಳು ಯಾವ ತರ ಮದುವೆಗೆ 2 ಮಕ್ಕಳು ನಿತ್ಲೋ ಗೊತ್ತಿಲ್ಲ ನನ್ಗೆ. ಆಮೇಲೆ ನೋಡಿದ್ರೆ ನಮ್ಮ ಮಗು ಹೇಳ್ತು ಅಂದ್ಬಿಟ್ಟು ನಾವು ಜೀವ ಕಾಪಾಡ್ಕೊಳ್ಳೋಣ ಅಂತ ಸೋಮವಾರ ಬೆಳಿಗ್ಗೆ ಆ ಕಾನ್ವರ್ಸೇಷನ್ ಇದೆ ಮೇಡಮ್ ಆಡಿಯೋದಲ್ಲಿ. ಎಷ್ಟು ಮಾತಾಡಿದ್ದಾರೆ ನೋಡಿ ಅವರು. ಆಮೇಲೆ ಸರಿ ನಿನ್ ಪ್ರಾಣ ಆದ್ರೂ ಉಳಿತೈತೆ, ಬೇಡ್ಕೊಂಬೇಡ, ನಮ್ಗೇನ್ ಕಡಿಮೆ ಆಗಿದೆ ಅಷ್ಟೆಲ್ಲ ಮಾತಾಡ್ಮೇಲೆ ಮಗುನ್ ನಾವು ಬಿಡೋದ ಮೇಡಮ್ ಅಲ್ಲಿ. ಬಾಮ್ಮ ಅಂತ ಕರ್ಕೊಂಡ್ ಬಂದ್ವಿ. ಅವಳು ಹತ್ಕೊಂಡೇ ಬಂದ್ಲು. ಅವಳು 3 ದಿವಸ ಇಲ್ಲಿ ಕಣ್ಣಲ್ಲಿ ರೆಪ್ಪೆಯಾಗಿ ಕಾಯ್ತಾ ಇದ್ದೆ, ರಾತ್ರಿ ಹಗಲು ಟ್ರೈ ಮಾಡಿದ್ಲು. ಅವಳು ನೊಂದ್ಬಿಟ್ಟಿದ್ಲು ಮೇಡಮ್, ಮರ್ಯಾದೆ ಹೋಗುತ್ತೆ. ರಾತ್ರಿಯಲ್ಲೇ ಇದ್ದು ಕುತ್ಕೊಂತಾ ಇದ್ಲು. ನಾನು 3 ರಾತ್ರಿ ನಿದ್ದೆ ಮಾಡಿಲ್ಲ, ಅವಳನ್ನ ಕಾಯ್ಕೊಂಡೇ ಇದ್ದೆ. 10 ನಿಮಿಷದಲ್ಲಿ ಸ್ನಾನ ಮಾಡಿಸ್ದೆ, ಎಣ್ಣೆ ಇಟ್ಟೆ, ನಾನ್ ಮಾಡ್ಸಿ 10 ನಿಮಿಷ ಕೆಳಗಡೆ ಹೋಗಮ್ಮ, ಏನು ಮೋಟ್ರ್ ಹಾಕ್ಬಿಟ್ಟು ಹೋಗಿ, ನೀರ್ ಕಡಿಮೆ ಆಗಿದೆ. ನಾನು ನಂಬಿಸ್ಬಿಟ್ಲು ಮೇಡಮ್. ಕಳಿಸ್ಬಿಟ್ಟು 10 ನಿಮಿಷದಲ್ಲಿ 10-15ರಲ್ಲಿ ಮಾಡ್ಕೊಂಡ್ಬಿಟ್ಲು ಮೇಡಮ್. ನಮ್ಮ ಮಗುನ್ ನಾವು ಲಾಸ್ಟ್ ವರ್ಗೂ ಕಾಪಾಡ್ಕೊಂಡನ ಅಂತ ಕರ್ಕೊಂಬಂದೆ ಇಲ್ಲಿ. ಅದೇ ಅವಳು ಯೋಚನೆ ಮಾಡಿದ್ದಿದೆ ಮೇಡಮ್, ಇವ್ರು ಇನ್ ಬಿಡಲ್ಲ, ಡೈವರ್ಸ್ ಕೊಡಿಸ್ತಾರೆ, ಇದೆಲ್ಲ ಮಾನ ಮರ್ಯಾದೆ ಹೋಗುತ್ತೆ ಅಂತ ನನ್ನ ಮಗು ಈ ತರ ಮಾಡ್ತಾ. ಅವ್ರು ಏನಾದ್ರೂ ಅಪವಾದ ಇದ್ರೆ ಪೊಲೀಸರ ಹತ್ರ ಬಂದ್ಬಿಟ್ಟು ಹೇಳ್ಬೋದಿತ್ತಲ್ಲ, ಈ ತರ ಹುಡುಗಿ ಇವಳು ಅಂತ. ಈಗೆಲ್ಲ ಇದ್ ಮಾಡಿದ್ರೆ, ಪಬ್ಲಿಕ್ ಮಾಡಿದ್ರೆ ಏನ್ ಮಾಡೋದು ಮೇಡಮ್. ಆದ್ರೆ ಮಕ್ಕಳು ಹೋಗಿದ್ದು ತುಂಬಾ ನೋವಾಗ್ತಾ ಇದೆ. ಇಬ್ಬರನ್ನು ಬಲಿ ತಗೊಂಡ್ಬಿಟ್ರು ಅವರಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.